ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೌಡ್ತಿ ಫ್ಯಾಮಿಲಿ ವ್ಲಾಗ್ಸ್. ಅದಲ್ಲೇ ನೈಟ್ ಹಾಲ್ಟ್ ಆಗಿ ರೂಮ್ ಮಾಡಿಕೊಂಡು ಇದ್ದು ಇವಾಗ ಇದಕ್ಕೆ ಹೋಗ್ತಾ ಇದ್ವಿ. ಮುರುಡೇಶ್ವರ ಬೀಚಿಗೆ ಹೋಗಿ ಮಾರ್ನಿಂಗ್ ಸನ್ರೈಸಸ್, ಎಲ್ಲರೂ ಸನ್ಸೆಟ್ ನೋಡೋಕೆ ಹೋಗಿ ನಾವು ಸನ್ರೈಸಸ್ ನೋಡೋ ನಾವು ಹೊರಟ್ವಿ ಮುರುಡೇಶ್ವರ ಬೀಚ್ಗೆ. ಹಾ 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 ನಮ್ಮ ರೂಮಿಂದ ಅವಳು ಹೆಂಗ್ ಗೊತ್ತಾ ಫಿಕ್ಸ್ ಹಾಕಿರೋದು ಅಮ್ಮ, ಅವಳು ಹೆಂಗ್ ಗೊತ್ತಾ ಫಿಕ್ಸ್ ಹಾಕಿರೋದು ಮಗ ತೊಳೆದಿರೋ ಪೀಸಲ್ ಕಾಣ್ಬಾರ್ದು ಅಂತ. ಯಾವ ಹೇಳ್ತಾನೆ ಬಿಲ್ಡಪ್ಪಿಗೆ ಅಂತ ಅನ್ಕೊಂಡ್ರೆ ಒಳ್ಳೆ ಹಿಂಗೆ ಹೇಳ್ತಿದ್ದಾನೆ. ಮಗ ತೊಳೆದಿಲ್ವಲ್ಲ ನಿನಗಿಂತ ಮುಂಚೆನೆ ಅದು ಲೋಫರ್ ಥರ ಆಗಿಲ್ಲ. ನೀನು ಯಾಕೆ ಆಗ್ತಾ ಇದೆಯಾ? ಏನ್ರಿ 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 ಈ ಮಾರ್ನಿಂಗ್ಗೆ ಕಡಲ ಕಡೆ ನಮ್ಮ ಭಯ. ವಾವ್ 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 ವಾವ್, ನೋಡಿ 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 ನೆನ್ಕೊಂಡು ಹೋಗ್ತಾ ಇದೀವಿ. ಕಲರ್ ಇರೋದು ಒಂಟೋತತೆ ಗ್ಯಾರಂಟಿ ಇರಲ್ಲ. ಅಲ್ಲೋಡ ನೀ ಇಲ್ಲ 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 ಓದ್ತಾನೆ ಇರ್ಬೇಕಾ? ಒಮ್ಮೆ ಸತಿ ಹೊತ್ತು ಮಾರ್ನಿಂಗ್ ಬೀಚ್ ವೈಬ್ಸ್ ಒಂಥರ ಚೆನ್ನಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ನಮ್ಮ ಪಪ್ಪ ಮತ್ತು ನಮ್ಮ ಅಣ್ಣನ ಜೊತೆ. ಬಟ್ ನಮ್ಮ ಅಮ್ಮಂದಿರು ಒಳಗಡೆ ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ಅವರು ಕೂಡ ಆಚೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ದಡದಲ್ಲಿ ಆಟ ಆಡಿಕೊಂಡ್ರು. ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಬೀಚ್ ವೈಬ್ಸ್ ಅಂತೂ ಸೂಪರಾಗಿತ್ತು. ಸರಿ ಹೋಗಿ ಇಲ್ಲ ಅನ್ಸುತ್ತೆ. ರೈಸ್ ಐಟಮ್ ಬಂದಿದ್ದಕ್ಕೆ ರೈಸ್ ಬಾತ್ ಅಷ್ಟೇ. ನೀನು ತಿಂಚೋ ವಿಡಿಯೋ ಮಾಡ್ತಾ ಹಂಗೆ ಪುರಿ ತಿನ್ನ ಎಲ್ಲ ಫುಲ್ ಫ್ರೆಶ್ ಅಪ್ ಆಗಿ ಡಾಂಗ್ ಅಂತ ರೆಡಿಯಾಗಿ ನೋಡ್ರೆ ಪಿಂಕ್ ಅಲ್ಲಿ ರೆಡಿ ಆಗೈತೆ ನಮ್ಮಮ್ಮ. ಈ ಅಮ್ಮ ಮಧ್ಯದಲ್ಲಿ ನಾನು ಕೂರ್ಸ್ಕೊಂಡವ್ರೆ. ಯಾವಾಗ ಯಾವ ಕಡೆಗೆ ಹೇಳ್ತಾರೋ ಗೊತ್ತಿಲ್ಲ. ಇವನು ಇವಪ್ಪ ಎಲ್ಲ ರೆಡಿಯಾಗಿ ಮುರುಡೇಶ್ವರ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ. ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಮುರುಡೇಶ್ವರದಲ್ಲೇ. ನೈಟ್ ಹಾಲ್ಟು, ಬೆಳಗ್ಗೆ 11 ಗಂಟೆವರೆಗೂ ಇಲ್ಲೇ ಇದ್ದೀವಿ. ಇದು ಎಂಥ ಅದೃಷ್ಟ ಅಂದರೆ ಕಾರ್ ಪಾರ್ಕಿಂಗು ಮೇಲೇನೇ ಇದೆ. ನಾವು ಮೇಲ್ಗಡೆ ಹೋಗಿ ಕಾರ್ ಪಾರ್ಕಿಂಗ್ ಬಂದಿದ್ವಿ. ಕೆಳಗಡೆ ಕಾರ್ ಪಾರ್ಕಿಂಗ್ ಖಾಲಿ ಇಲ್ಲ. ಸೊ ಮೇಲೆ ಕಾರ್ ಪಾರ್ಕಿಂಗ್ ಬಂದಿದ್ದೀವಿ. ಫುಲ್ ಹತ್ರ. ಯಾವಾಗಲೂ ಫೋಟೋ ಅಂತ ಸಾಯ್ತಾನೆ ಹುಡುಗಿರು ಹಾಕೊಳ್ಳೋ ಕಲರ್ ಕನ್ನಡಕ ತಗೊಂಬಿಟ್ಟು. ನಿಜ ಯಪ್ಪ, ಇಲ್ಲೇ ಬುಸ ಅಂದರೆ ಸುಸ್ತಾಗ್ತೈತೆ. ಅಲ್ಲಿಂದ ಅಂದರೆ ತುಂಬ ಕಷ್ಟ ಆಗ್ತಿತ್ತು ಹತ್ತಗಳ. ಇವಾಗ ಸುಸ್ತು ಥರ ಫೀಲ್ ಆಗ್ತದೆ. ಬರ್ರಿ ಇದು ಮುರುಡೇಶ್ವರ ಒಳಗಡೆ ಆ ರೆಸಾರ್ಟಲ್ಲಿದ್ದರೆ ವ್ಯೂ ಮಾತ್ರ ಸಖತ್. ಕೆಫೆ ಶನಿ ಮಹಾತ್ಮ ಶನೇಶ್ವರ ದೇವರು ಶನೀಶ್ವರ. ಇವೆಲ್ಲ ಮೆಮೊರೀಸ್ ಕಣಮ್ಮ. ಬಳಿಗೆ ಬಿಡಲ್ವಂತ
ಎಲ್ಲ ಹೊರಟ್ವಿ, ಬೈ ಬೈ. ಮುರುಡೇಶ್ವರ ಮುಗಿಸ್ಕೊಂಡು ಹೊರಟಿದ್ದೀವಿ. ನಾವು ಈ ಕಡೆಗಿಂತ ಆ ಕಡೆ ಜಾಸ್ತಿ ಚೆನ್ನಾಗಿಲ್ಲ, ಆ ಕಡೆಗೆ ಹೋಗಿದ್ರೆ ಚೆನ್ನಾಗಿರೋದು. ನೆಕ್ಸ್ಟ್ ಸ್ಟಾಪು ನಮ್ಮದು ತೀರ್ಥಹಳ್ಳಿ ಹೋಗ್ತೀವಿ. ಇಲ್ಲೇನೋ ತೊಳ್ಳೆ ಇಲ್ವಲ್ಲಮ್ಮ. ಆದರೆ ಒಂದು ವ್ಯೂ ಸಿಕ್ಕಿದೆ, ಬೀಚ್ ವ್ಯೂ. ಸೊ ಅಲ್ಲಿ ಫೋಟೋ ತಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡಿ ಏನು ಸಕ್ಕತ್ತಾಗಿದೆ. ನನ್ನ ಎದೆಯ ಸಣ್ಣ ತೆರೆಯ ಧಾರಾವಾಹಿ ನಿನ್ನ ನೆನಪು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಲ್ಲಿ ನೋಡಿದೆ ಐತೆ ಅಂತ ಹೆಂಗ್ ಗೊತ್ತಾಯ್ತು? ಯಾವುದೋ ಚಂಡಿಕಾಂಬ ಟೆಂಪಲ್ ಅಂತ ದಾಸೋಹ ಇದೆ ಅಂತ ಹೇಳಿಸ್ತಾ ಇದ್ದಾನೆ. ಎಂತ ಐಡಿಯಾ ಅಂದರೆ ಚಂಡಿಕಾಂಬ ಟೆಂಪಲಲ್ಲಿ ದಾಸೋಹ ಅಂತ ಸ್ಟಾಪ್ ಹಾಕಿದ್ದಾನೆ. ಚಂದ ಬಾಳೆ ಎಲೆ ಊಟ ಹಾಕ್ತಿದ್ದಾರೆ. ಮುರುಡೇಶ್ವರ ಹೋಗಿ ಅಲ್ಲಿಂದ ಶಿವಮೊಗ್ಗ ರೂಟ್ ಏನಾದರೂ ಹೋಗ್ತಾ ಇದ್ರೆ ಚಂಡಿಕಾಂಬ ದೇವಸ್ಥಾನ ಅಂತ ಸಿಗುತ್ತೆ. ಬಾಳೆಬರೆ, ಹುಲಿಕಲ್ಲು, ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು. ಸೊ ಈ ದೇವಸ್ಥಾನನ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಇದು ಕೊಡ್ತಾರೆ, ಏನು ದಾಸೋಹ ವ್ಯವಸ್ಥೆ ಇದೆ. ನಮ್ಮ ಅಣ್ಣನಿಂದ ಈ ಅವಕಾಶ ಸಿಕ್ತು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ದಾಸೋಹ ಎಲ್ಲ. ಹಾಡು ನಮ್ಮಪ್ಪ ಹಾಡು ಅಂತ ಫಸ್ಟಿಂದ ಸ್ಟಾರ್ಟ್ ಮಾಡು. 1 2 3 ಸ್ಟಾರ್ಟ್. ಅದು ಕಣಿವೆಗೆ ಮನ ಇಳಿಯುತ್ತಿದೆ, ಹೇಳಬೇಡ ಸುಮ್ಮನಿರಲು. ಅಪ್ಪ ನೀನು ಏನೋ ಅಬ್ನಾರ್ಮಲ್ ಅಂತ, ಕಾಲೆಲ್ಲ ಏನು ರಕ್ತ ಇಲ್ಲ ಅಂತ. ರಕ್ತ ಇಲ್ಲ ಅಂತ ರಕ್ತ ಜಾಸ್ತಿ ಇದೆ ಅಂತ ಉತ್ಕೊಳುತ್ತಾ? ಇಲ್ಲಾಂದ್ರೆ ಅದೇ ಕವಿ ಶೈಲಕ್ಕಿ ಎಲ್ಲ ಬರೀ ಫೋಟೋ ತಗೊಳಕ್ಕೆ ಬರ್ತಾರೆ, ನೋಡೋಕ್ಕೂ ಬರ್ತಾರೆ. ನಂತದ್ದು ಫೋಟೋ ತಗೊಳಕ್ಕೆ ಬರ್ತಾರೆ. ನಾವು ಹೋಗಿ ಎಲ್ಲ ಕುಪ್ಪಳ್ಳಿ ಕುವೆಂಪು ಅವ್ರದ್ದು ಕವಿ ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ. ನೋಡಿ ಬ್ರೋ, ಹೇಯ್ ಬ್ರೋ, ಹೇಯ್ ಬ್ರೋ, ಬ್ರೋ,
ಏನ್ ಹಿಂಗೆಲ್ಲ ತಗ್ದಕೊಂಡು ಮಲ್ಕೊಂಡಿದ್ಯಾ? ಇನ್ನೇನಮ್ಮ ತೀರ್ಥಹಳ್ಳಿ ಶಿವಮೊಗ್ಗ 100 ಕಿಲೋಮೀಟರ್ ಎಷ್ಟೊತ್ತೀನಿ 2 ಅವರಿಗೆ ಬರ್ತೀನಿ. ಎಲ್ಲ ಮುಗಿಸ್ಕೊಂಡ್ವಿ ಆಯ್ತು ಹೊರಟಿದ್ದೆ. ಫುಲ್ ಕಾರ್ ಎಲ್ಲ ಡೋರ್ ಓಪನ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿದ್ದೆ ಅಲ್ಲಿ. ಕ್ಯಾಮಂಗುಂಡಿ ವೇಸ್ಟ್. ಮಳೆ ನಿಂತ ಅಂತಲ್ಲ ಇವ್ರದೆಲ್ಲ ಎಕ್ಸ್ಪೀರಿಯನ್ಸ್ ಇದ್ರೆ ಎಲ್ಲ ಅಂತ ಇಲ್ಲೇ ನಿನ್ ಬೆನ್ನಿಂದೆ ಕಾಣ್ತೈತೆ ನೋಡಲ್ಲಿ. ಎಲ್ಲ ಹೇಳ್ರಪ್ಪ ಹೆಂಗಾಯ್ತು ಟ್ರಿಪ್ಪು? ಸೂಪರ್ ಆತವ. ಟ್ರಿಪ್ ಎಲ್ಲ ಸೂಪರ್ ಆತು. ಎಲ್ಲ ದೇವ್ರು ಅನುಗ್ರಹದಿಂದ ಪಾತ್ರ ಇಲ್ಲಂಗೆ ಎಲ್ಲ ಆನಂದವಾಗಿ ಎಲ್ಲಾರು ಕ್ಲೀನ್ ಆಗಿ ಇದು ಮಾಡಮ್ಮ ಹೇಳ್ತೀನಿ. ಎಲ್ಲಾ ದೇವ್ರ ಅನುಗ್ರಹದಿಂದ ಕ್ಲೀನ್ ಆಗತ್ತು. ಮನಗ ವ್ಯವಸ್ಥೆ ಉಂಟ, ಬಾತ್ರೂಮ್ ವ್ಯವಸ್ಥೆ ಉಂಟ, ಸ್ನಾನ ತಿಂಟ, ಬೀಚ್ ತಿಂಟ, ಪ್ರತಿಯೊಂದು ಇಲ್ಲ ನಾನು ಸೌಖ್ಯವಾಗಿ ಆಗೈತಿ. ಏನಪ್ಪಾ ಅಂತಂದ್ರೆ ಒಂದು 3 ಚಕ್ಲಿ ಬಾಕ್ಸ್ ತಿಂದವ್ರೆ, ಒಂದ 2 ಹೆಸರು ಕಾಳು ಬಾಕ್ಸ್ ತಿಂದವ್ರೆ. ಆದ್ರೆ ಆಮೇಲೆ ಟೀ ಕಾಫಿ ದಕ್ಕಿಲ್ಲ. ಆದ್ರೆ ದಾಸ್ ಭಾಗ ಇರತ್ತಾವ, ನಿಲ್ಸು ಅಂತ ಗಾಡಿನ ಹಂಗಾಗಿ ಎಲ್ಲಾ ವ್ಯವಸ್ಥೆನೂ ಚೆನ್ನಾಗಿದೆ. ಈಗ ಮಗಳ ಮನೆಗೆ ಹೋಗ್ಬಿಟ್ಟು ಒಂದಿಷ್ಟು ನುಗ್ಗೆ ಸೊಪ್ಪಿನ ಸಾರು ಮಾಡ್ತಾ ಕೇಳಿದ್ದೀನಿ, ಮುದ್ದೆ ಮಾಡ್ತೀವಿ, ಸಂತೋಷ ಊಟ ಮಾಡಿ ಮನೆಗೆ ನೆಕ್ಸ್ಟ್ ಬೆಳಿಗ್ಗೆ ಊರ್ ಕಡೆ ಹೋಗ್ಬೇಕು ಅಂತ ನಾವು ಇದ್ದೀವಿ. ಇನ್ನ ಇವ್ರ ಅಭಿಪ್ರಾಯ ಕೆಮ್ಮಣ್ಣಗುಂಡಿ ಕಲ್ಲತ್ತೂರಿ ಅಂತ ಇದ್ದಾರೆ, ಅದೇನು ಅಂತ ಮುಂದಿನ ದಿನದಲ್ಲಿ ಹೇಳ್ತೀವಿ, ಬೆಳಿಗ್ಗೆ ಟೈಮ್ ನಲ್ಲಿ ಹೇಳ್ತೀವಿ. ಸರಿ ಕಣ. ಕ್ರೇಜಿ ನಮ್ಮ ಅಪ್ಪ ಸಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತಿದೆ. ಸೊ ಇವನ್ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ. ನಂದು ಬೆಸ್ಟ್, ನಂದು ಬಾರಿ ಗುಡ್ ಜಾಬ್. ಆರ್ ಯು ಹ್ಯಾಪಿ? He is very happy with us. ಫುಲ್ ಡ್ರೈವಿಂಗ್ ಸಕ್ಕದಾಗಿತ್ತು. 3 ದಿನ ಹೆಂಗ್ ಕಳೀತು ಅನ್ನೋದೇ ಗೊತ್ತಾಗಿಲ್ಲ. ಸೊ ಗೈ 4 ದಿನ, ಗುಡ್ ನೈಟ್. 4 days. ಟುಮಾರೋ ನಾಳೆ ಒಂದಿನ. ಸೊ ನಾನು ಇಲ್ಲಿಗೆ ನಮ್ಮ ಟ್ರಿಪ್ ಇಂದು ಸ್ಟೋರಿ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು, ಟಾಟಾ. ಗೈಸ್ ಬಾಯ್, ಸಿ ಯು, ಟಾಟಾ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.